ಹಾಯ್ ಫ್ರೆಂಡ್ಸ್, ಮೇಘಾ ಮಂಜು ಎಸ್.ಜೆ ಲಾಗ್ಸ್. ಗೌರಿ ಗಣೇಶ ಹಬ್ಬ ಬಂತು ಅಂದರೆ ಹೆಣ್ಮಕ್ಳಿಗೆಲ್ಲ ಬಾಗಿನ ಕೊಡುವಂಥ ಪದ್ಧತಿ ಇದೆ. ಹೆಣ್ಮಕ್ಳಿಗೆಲ್ಲ ಈ ಹಬ್ಬ ಬಂತು ಅಂದರೆ ಏನೋ ಒಂಥರ ಖುಷಿ ಕೊಡುವಂಥ ಹಬ್ಬ ಇದಾಗಿರುತ್ತೆ. ಅಪ್ಪನ ಮನೆಯಿಂದ ಬಾಗಿನ ಬರುತ್ತೆ ಅಂದರೆ ಯಾರಿಗೆಲ್ಲ ಖುಷಿ ಇಲ್ಲ ಹೇಳಿ. ಹಾಗೇನೆ ನನಗೆ ಅಪ್ಪನ ಮನೆಯಿಂದ ಇವತ್ತು ಬಾಗಿನ ತಂದಿದ್ರು ಅಂತಾನೆ ನಾನ್ ವೆಜ್ ಮಾಡ್ತಿದ್ದೆ. ಟೈಮ್ ಆಗಿತ್ತು ಅಂತ ಅವರೇ ಹೆಲ್ಪ್ ಮಾಡಿದರು. ಆಂಟಿ ಕಾಳುಗೊಜ್ಜು ತುಂಬ ಚೆನ್ನಾಗಿ ಮಾಡ್ತೀರಾ, ನೀನೇ ಮಾಡಿ ಆಂಟಿ ಅಂತ ಹೇಳ್ತಿದ್ದೆ. ಅವರೇ ಮಾಡಿಕೊಟ್ರು ಕಾಳುಗೊಜ್ಜ. ನನ್ನ ಮಗಳು ಬಂಟಿ ಜೊತೆ ಆಟ ಆಡ್ತಿದ್ಲು. ನನ್ನ ಮಗಳಿಗೆ ಬಂಟಿ ಕಂಡ್ರೆ ತುಂಬ ಇಷ್ಟಪಡ್ತಾಳೆ. ಬಂಟಿಗೆ ಏನಾದರೂ ತೋರಿಸಿ ಮುಚ್ಚಿಡೋದು ಮಾಡ್ತಿದ್ಲು. ಅವನು ಹೋಗಿ ಹುಡಿಕೊಂಡು ಬರೋದು ಮಾಡ್ತಿದ್ದ. ಅದನ್ನೇ ಆಟಾಡಿಸ್ಕೊಂಡು ರೇಗಿಸ್ಕೊಂಡು ಕೂತಿದ್ಲು. ಅವಳೇ ವೀಡಿಯೋ ಮಾಡ್ಕೊಂಡು ಅವಳೆ ರೇಗಿಸೋದು ಮಾಡೋದೆಲ್ಲ. ಆಂಟಿ ಕಾಳುಗೊಜ್ಜು ಚೆನ್ನಾಗಿ ಮಾಡ್ತಾರಂತ ನಾನು ಅವ್ರ ಹತ್ರನೇ ಮಾಡಿಸ್ತಿದ್ದೆ. ಚಿಕನ್ ಜೊತೆ ಮೊಟ್ಟೆ ಹಾಕ್ತಾರೆ, ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಮೊಟ್ಟೆ ಕಟ್ ಮಾಡಿ ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ. ಲಾಸ್ಟಿಗೆ ಅದೊಂದ್ಸಲ ರೆಸಿಪಿ ಮಾಡಿ ತೋರಿಸ್ತೀನಿ. ನಾನು ಈ ಕಡೆ ಸೈಡ್ ಮುದ್ದೆಗೆ ಅಂತ ಇಟ್ಟಿದ್ದೀನಿ. ಎಲ್ಲ ಊಟಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಟೈಮ್ ಆಗಿದೆ ಬೇರೆ ಊಟಕ್ಕೆ. ಹಂಗಾಗಿ ಒಂದು ಸ್ವಲ್ಪ ಆಂಟಿ ಫಾಸ್ಟ್ ಮಾಡ್ತಾರೆ ಅಂತ ಅವ್ರ ಹತ್ರನೇ ಮಾಡಿಸ್ತಿದ್ದೆ. ಎಲ್ಲ ವೆಯ್ಟ್ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಆಂಟಿಗೆ ಊಟ ಕೊಡಿ ಅಷ್ಟೊಳಗೆ ನಾನು ಮುದ್ದೆ ಕಟ್ತೀನಿ ಅಂತ ಹೇಳಿದೆ. ನನ್ನ ತಮ್ಮ ಅಂತೂ ಬೈತಿದ್ದ, ನೀನು ಯಾವಾಗ ನೋಡಿದ್ರು ಊಟ ಲೇಟ್ ಮಾಡ್ತೀಯ ಅಂತ ಬೈತಾನೆ. ನಮ್ಮ ಅಪ್ಪನೂ ಬಂದರು, ನಮ್ಮ ಆಂಟಿ ತಮ್ಮನೂ ಸಾಗರು ಬಂದ. ಎಲ್ಲ ಊಟಕ್ಕೆ ಕೂತಿದ್ದಾರೆ. ಅಷ್ಟೊಳಗೆ ಕಟ್ಟೋಣ ಅಂತ ಕಟ್ತಿದ್ದೀನಿ. ನನ್ನ ತಮ್ಮ ಯಾವಾಗಲೂ ಬೈತಿರ್ತಾನೆ, ಊಟ ಯಾವಾಗಲೂ ಲೇಟಾಗಿ ಮಾಡ್ತೀವಿ, ಏನು ಮಾಡ್ತಿರ್ತೀನಿ ಅಂತ ಬೈತಿರ್ತಾನೆ. ಹಂಗಾಗಿ ಮತ್ತೆ ಬೈಸ್ಕೊತಾರೆ ಅಂದ್ಬಿಟ್ಟು ಊಟ ಕೊಡಿ ಆಂಟಿನ ಅಷ್ಟೊಂದು ಮುದ್ದೆ ಕಟ್ತೀನಿ ಅಂತ ಕಟ್ತೆ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದೋ. ತುಂಬ ಚೆನ್ನಾಗಿತ್ತು ಅಂತ ಆಂಟಿ ಹೊರಟರು. ಆಗ ಅವ್ರಿಗೆ ಅಷ್ಟು ಕುಂಕುಮ ಕೊಡೋಣ ಅಂತ ಕೊಡ್ತಿದ್ದೆ. ಇಲ್ಲೇ 150 ಮೀಟ್ರ್ ಆಗುತ್ತೆ ಅಷ್ಟೇ ನಮ್ಮ ಮನೆ. ಆಂಟಿ ಕುಂಕುಮ ತಂದು ಹೊರಟರು. ಇದಾಗಿತ್ತು ಫ್ರೈಡೇ ಲಾಗು. ಇದ್ರ ಜೊತೆ ಸಂಡೇ ಲಾಗು ಅಟ್ಯಾಚ್ ಮಾಡಿದ್ದೀನಿ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೆ. ನಾವು ಬಾಗಿನ ಕೊಡಬೇಕಲ್ವಾ, ಹಂಗಾಗಿ ಸಂಡೇ ಹೊರಟಿದ್ದು. ವರ್ಕ್ಶಾಪ್ ಮಧ್ಯಾಹ್ನಕ್ಕೆ ಕ್ಲೋಸ್ ಮಾಡ್ತಾರೆ ಸಂಡೇ. ಹಂಗಾಗಿ ಸಂಡೇ ಹೊರಟಿದ್ದು. ಬರಮ್ಮನ ಫೋಟೋ ತಗೊಳ್ಳೋಣ ಅಂತ ನನ್ನ ಮಗಳು ಕರೆದ್ಲು. ನನ್ನ ಮಗಳೇ ವಿಡಿಯೋ ಮಾಡಿದ್ದಾಳೆ. ಚಂದ್ರಪಟ್ಟಣ ಹತ್ರ ದಡ್ಡದಳ್ಳಿ ಪಕ್ಕ ಆನ್ಗಳು ಅಂತ ಇಬ್ಬರು ಅಲ್ಲೇ ಇದ್ದಾರೆ. ಇದೊಂದು ದೊಡ್ಡ ಕೋತಿ ನೋಡಿ, ನಮಗೆ ತೋರಿಸ್ತೀನಿ. ದೊಡ್ಡ ಕೋತಿ, ನಾನು ಸಣ್ಣ ಕೋತಿ ತೋರಿಸ್ತೀನಿ ನೋಡಿ. ಇಲ್ಲಿದೆ. ಇದ್ದಿಬ್ಬರು ಹಿಂದಕ್ಕೆ ಹಾಕ್ಬಿಟ್ಟಿದ್ದೀವಿ. ಎಲ್ಲ ಬಂದು ಕಾಲ ಹತ್ರ ಎಲ್ಲ ಕೆರೀತಿರ್ತಾನೆ. ನಮ್ಮೂರ ಹತ್ರ ಒಂದು ಪಕ್ಕ ಒಂದು ಊರಲ್ಲಿ ಒಂದು ಫ್ಯಾನ್ ಹಾಕಿದ್ದಾರೆ. ಇದರಲ್ಲೆಲ್ಲ ಕರೆಂಟ್ ಉತ್ಪತ್ತಿ ಆಯ್ತು ಅಂತ ಹೇಳ್ತಾರೆ. ನನಗೆಂಥದ್ದು ಕ್ಲಿಯರಿಟಿ ಗೊತ್ತಿಲ್ಲ ಅದು ಏನು ಅಂತ. ಅದರಿಂದ ಏನು ಉತ್ಪತ್ತಿ ಆಗುತ್ತೆ ಅಂತ ನನಗೆ ಸರಿಯಾಗಿಂದ ಕ್ಲಿಯರಿಟಿ ಗೊತ್ತಿಲ್ಲ. ಹಂಗಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ತೋರಿಸ್ತೀನಿ. ಚನ್ನಪಟ್ಟಣ ಬಂದು ಸಿಟಿಲಿ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಫ್ರೂಟು, ಹೂವು ಏನೂ ತಗೊಂಡಿರಲಿಲ್ಲ. ಹಂಗಾಗಿ ಸಿಟಿಗೆ ಬಂದು ಚನ್ನಪಟ್ಟಣಕ್ಕೆ ಇಲ್ಲೇ ಎಲ್ಲ ತಗೊಂಡೋಗೋಣ, ವೀಳ್ಯದೆಲೆ, ಅಡಿಕೆ ಇಲ್ಲ ಸಿಟಿಲಿ ಎಲ್ಲ ತಗೊಂಡೋಗೋಣ ಅಂತ ಬಂದು ಇಲ್ಲಿಂದ ತಗೊಂಡೋಗೋದ್ರೊಳಗೆ ತುಂಬ ಕತ್ಲೆ ಆಗೋಗ್ಬಿಡ್ತು. ನಾವು ಇದೊಂದೇ ವೀಡಿಯೋ ಮಾಡ್ಕೊಳಕ್ಕಾಗಿತ್ತು. ನನ್ನ ಮಗಳು ಯಾವ ವೀಡಿಯೋನೂ ಮಾಡಲಿಲ್ಲ. ಸ್ಲಿಪ್ಪರ್ ಬೇಕು ಅಂದ್ಲು, ಅದು ಹುಡ್ಕೋದೇ ಆಯಿತು. ಇಲ್ಲಿಂದ ಸ್ಲಿಪ್ಪರ್ ತಗೊಳಕ್ಕೆ ಅಂತ ಹೋದಲ್ಲೇ ಟೈಮ್ ಆಗೋಯಿತು. ಮತ್ತು ನಮ್ಮ ನಾದಿನಿ ಮನೆ ಹತ್ರ ಬಂದು ಅವ್ರದ್ದು ಮಧ್ಯಾಹ್ನದಿಂದ ವೆಯ್ಟ್ ಮಾಡ್ತಿದ್ದಾರೆ. ವೆಯ್ಟ್ ಮಾಡಿ ಸಾಕಾಗೋಗಿದೆ ಪಾಪ ಅವ್ರಿಗೂ. ಹೊರಗಡೆ ಆಲ್ರೆಡಿ ನಿಂತಿದ್ದಾರೆ. ನಮ್ಮನ್ನೇ ವೆಯ್ಟ್ ಮಾಡ್ಕೊಂಡು ಓದ್ತಿದ್ದಂಗೆ ಇಷ್ಟೋ ಗಂಟೆ ಬಂದ್ರ ಅಂತ ಬೈತಿರ್ತಾರೆ. ಮಧ್ಯಾಹ್ನದಿಂದ ವೆಯ್ಟ್ ಮಾಡ್ತಿದ್ದೀನಿ, ನೀವು ಇಷ್ಟೊತ್ತ ಬರೋದು ಅಂತ ಬೈತಿದ್ರು. ಏನಕ್ಕೆ ಬರ್ತೀವಿ ಅಂತ ಮಧ್ಯಾಹ್ನನೇ ಅಡುಗೆ ಮಾಡ್ಕೊಂಡು ವೆಯ್ಟ್ ಮಾಡ್ತಿದ್ರು. ನಾವು ನೋಡಿ ಸಂಜೆ ಬಂದು ಯಾರು ಬೈತಿದ್ದಾರೆ. ನಾನೇ ದೊಡ್ಡ ಮಗಳು, ನಮ್ಮ ಹಸ್ಬೆಂಡ್ ಎತ್ಕೊಂಡ್ರಳು ಚಿಕ್ಕ ಮಗಳು. ಅರ್ಶಿನ ಕುಂಕುಮಕ್ಕಿಂತಲೇ ವೆಯ್ಟ್ ಮಾಡ್ತಿರ್ತಾರೆ ಹೆಣ್ಮಕ್ಳು. ಅಪ್ಪ ಮನೆಯಿಂದ ಅರ್ಶಿನ ಕುಂಕುಮ ಬರುತ್ತಲ್ಲ, ಅದಕ್ಕಿಂತಲೇ ವೆಯ್ಟ್ ಮಾಡ್ತಿರ್ತಾರೆ. ಅವ್ರು ಏನೇ ಕೊಟ್ಟರು ನೆನಪರಲ್ಲ. ಅರ್ಶಿನ ಕುಂಕುಮಕ್ಕೋಸ್ಕರ ಕಾಯ್ತಿರ್ತಾರೆ. 1000 ರೂಪಾಯಿ ಕೊಟ್ಟರು ನೆನಪರಲ್ಲ. ಕುಂಕುಮ ಅನ್ನೋದು ಒಂದು ಎಷ್ಟು ಬೆಲೆ ಬಾಳೋ ವಸ್ತು ಅಲ್ವಾ. ನಾನೇ ಕುಂಕುಮ ಇಡ್ತಿದ್ದೆ. ನಮ್ಮ ಹಸ್ಬೆಂಡು ನೀನೇ ಕಾಯಿ ಕೊಡೋಕೆ ಬಂದಿದ್ದೆ, ನಾನು ಕಾಯಿ ಕೊಡೋಕೆ ಬಂದಿದ್ದೀನ ಅಂತ ಕೇಳ್ತಿದ್ರು. ನಾನು ಬರೀ ಕುಂಕುಮ ಮಾತ್ರ ಇಡ್ತೀನಿ ಬಿಡ್ರಿ ಅಂತ ಹೇಳಿದೆ. ಅವ್ರಿಗೆ ಅವರೇ ಕೊಡಬೇಕಂತೆ, ಅವರೇ ಕೊಟ್ಟರೆ ಸಮಾಧಾನ. ನನಗೇನೋ ಖುಷಿ ಅಂದರೆ ಇನ್ನೊಬ್ರು ಹಣೆ ಕುಂಕುಮ ಇಟ್ಟಾಗ ಏನೋ ಒಂಥರ ಖುಷಿ ಆಗುತ್ತೆ ನನ್ನ ಮನಸ್ಸಲ್ಲಿ. ಅವ್ರ ತಂಗಿಗೆ ಅವರೇ ಕೊಟ್ಟರೆ ಸಮಾಧಾನ ಅನಿಸುತ್ತೆ. ಹಂಗಾಗಿ ಅವರೇ ಕೊಡ್ತಿದ್ದಾರೆ. ಅಕ್ಕ ನಾನು ಜಾಸ್ತಿ ಫೋಟೋ ಹಾಕ್ಬೇಡ, ವೀಡಿಯೋ ಹಾಕ್ಬೇಡ ಅಂತ ಫಸ್ಟ್ ಹೇಳ್ಬಿಟ್ಟಿದ್ರು. ಹಂಗಾಗಿ 2 ಫೋಟೋ ಹಾಕಿದ್ದೀನಿ. ಅಕ್ಕನ ಹೋಗೋದ್ರೊಳಗೆ ಚಿಕನ್ ಬಿರಿಯಾನಿ, ಚಾಪ್ಸ್ ನೋಡ್ತಾವಳೆ ಫೋಟೋ ತೆಗಿತಾರೆ ಅಂತ ರೆಡಿ ಮಾಡ್ಕೊಂಡು ಮಧ್ಯಾಹ್ನ ಜಾನು ಬಿಟ್ಟು ಅಳ್ಳಾಡೋದೇ ಇಲ್ಲ ಅವಳಂತೂ. ಜಾನು ಹಿಂಸೆ ಕೊಡ್ತಾವಳೆ. ಆದರೆ ಜಾನನೇ ಬೇಕು ಅವಳಿಗೆ ಜಾನನೇ ಬೇಕು, ಜಾನಿಗೆ ಅವಳೇ ಬೇಕು ಅನ್ನೋ ಥರ ಇರ್ತವೆ ಎರಡುವೆ. ಅಷ್ಟರೊಳಗೆ ಅಪ್ಪ ಬಂತು ಅಂತ ಅಂದ್ಬಿಟ್ಟು ಓಡೋಯ್ತಾಳೆ. ಬಂಟಿ ತೋರ್ಸೋಣ ಅಂತ ಅಂದ್ಬಿಟ್ಟು ಅಪ್ಪ ಬಂಟಿ ಅಂತ ಹೇಳ್ತಿದ್ದಾಳೆ ಅವ್ರ ಅಪ್ಪಗೆ. ಮನಣ್ಣ ಬಂತು, ಗೋಬಿ ಗಾಡಿ ಹಾಕೊಂಡು ಮುಗಿಸ್ಕೊಂಡು ಇವಳು ನೋಡಿಲಿ ಕೋತಿ ನೆಕ್ಕದಿದ್ದಾಳೆ. ಊಟ ಮಾಡಿ ಫಸ್ಟ್ ಅಂದರು. ಹಂಗಾಗಿ ಊಟ ಮಾಡ್ಕೊಂಡು ರಾಖಿ ಕಟ್ಟೋಣ ಅಂತ ಅಂದ್ಬಿಟ್ಟು ಊಟ ಮಾಡಿದ್ರು. ಊಟ ಮಾಡಾದ್ಮೇಲೆ ಪುಟ್ಟಿ ಅಕ್ಕ ಅವ್ರ ಅಣ್ಣಗೆ ರಾಖಿ ಕಟ್ಟಿದ್ರು. ಏನೋ ಒಂಥರ ಖುಷಿ, ಏನೋ ಒಂಥರ ರಾಖಿ ಕಟ್ಟಿದಾಗ. ಪಾಪ ಇಲ್ಲಿ ಯಾರು ಕೈಲೂ ತುಂಬೋಕ್ಕಾಗಲ್ಲ.
ಒಡ ಹುಟ್ಟಿದವರು ಅಣ್ಣ ಆಗಬೇಕು ಅಂತ ಏನಿಲ್ಲ. ಅಣ್ಣ ಅಂತ ಮನಸ್ಸಿಂದ ಒಂದ್ಸತಿ ಅಣ್ಣ ಅಂತ ಕರೆದ್ರೆ ಯಾವತ್ತಿದ್ರು ನಮ್ಮ ಅಣ್ಣಂದಿರೇ. ಹಂಗಾಗಿ ನಾನು ಮನೋಣಗರು ಹಾಕಿ ಕಟ್ತೀನಿ, 2 ವರ್ಷದಿಂದ ಕಟ್ತಿದ್ದೀನಿ. ಅಲ್ಲಿಗೆ ಹೋದಾಗ ಅತ್ತೆ ಹಾಲ್ಕೋವ ಮಾಡ್ಕೊಡತ್ತೆ ನನಗೆ ಅಂತ ಹೇಳಿದ್ಲು. ಹಾಗಾಗಿ ಹಾಲ್ಕೋವ ಮಾಡ್ಕೊಟ್ಟು ಬಂದೆ, ಚೆನ್ನಾಗಿ ಬಂದಿತ್ತು. ಅಲ್ಲಿಂದ ಮತ್ಕೆ ಮನೆ ಹತ್ರ ಹೊರಟು ಅವ್ರಿಗೂ ಕಾಯಿ ತಗೊಂಡು ಹೋಗಿದ್ವಲ್ಲ, ಅಲ್ಲೇ ಒಂದೇ ಊರಾಗಿರೋದ್ರಿಂದ ಅವ್ರಿಗೆ ಫಸ್ಟ್ ಕೊಟ್ಬಿಟ್ಟು ಆಮೇಲೆ ಇವ್ರಿಗೆ ಕೊಡೋಣ ಅಂತ ಈಗ ಬರ್ತಿದ್ದೀವಿ. ಅದು ಕಾಣಿಸ್ತಿದೆಯಲ್ಲ, ಅದು ಹೊಸ ಮನೆ. ಇವ್ರು ಹಳೆ ಮನೆಯಲ್ಲಿದ್ದರು. ಹಳೆ ಮನೆಯಲ್ಲಿ ಅಡುಗೆ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಇವ್ರು ಯಾಕೆಂದರೆ ಗೋಬಿ ಮಾಡ್ತಾರೆ, ಹಂಗಾಗಿ ಹಳೆ ಮನೇಲಿ ಅಡುಗೆ ಊಟ ತಿಂಡಿ ಎಲ್ಲ ಆ ಮನೆಗೆಲ್ಲ ಓಡಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂದೇ ಮನೆಯಲ್ಲಿ ಅಡುಗೆ ಊಟ ತಿಂಡಿ ಎಲ್ಲ ಮಾಡ್ಕೊಬಿಟ್ಟು ಅಲ್ಲೋಗಿ ಮಲಗ್ತಾರೆ ಅಷ್ಟೇ. ಇದೇ ಮನೇಲಿದ್ರು, ಹಂಗಾಗಿ ಇಲ್ಲೇ ಕೊಟ್ಬಿಟ್ಟು ಬಂದು ನನ್ನ ಮಗಳು ನಾದಿನಿ ಮಗಳು ಆಟಾಡ್ತಿದ್ರು. ಆಟಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೊರಟು ಅದಕ್ಕೆ ಮನೆ ಹತ್ತಿರ ನಮ್ಮ ನಾದಿನಿ ಮನೆ ಹತ್ರ. ಟೈಮ್ ಬೇರೆ ಆಗೋಗಿತ್ತು. ಎಷ್ಟೊತ್ತಾದರೂ ನೈಟ್ ಹೊತ್ತೇ ಬಂದ್ಬಿಡ್ತೀವಿ ಅಲ್ಲಿಂದ, ಬೆಳಗ್ಗೆ ಟೈಮ್ ಬರೋಕ್ಕಾಗಲ್ಲ ಅಷ್ಟೊತ್ತಿಗೆ ಎದ್ದು ಅಂತ ಅಂದ್ಬಿಟ್ಟು. ಹಂಗಾಗಿ ಹೊರಟು ಅಲ್ಲಿಂದ ಇರಲಿಲ್ಲ. ಅದು ಯಾರು ಕಾರು? ಯಾರು ಬಂದಿದ್ದವ? ಅದು ನಂದು. ನಾವೀಗ ಈಗ ತಗೋತೀವಿ ನಾವು ಈಗ. ಕಿರು ಬಾಯ್. ಕಿರು ಬಾಯ್ ಮಾಡ. ಕಿರು ಬಾಯ್. ಹಾ ಆಯ್ತು. ಲಕ್ಕಿ ಲಕ್ಕಿ ಬಾಯ್. ಬರ್ನಾ ಅಣ್ಣ ಬರ್ತೀವಿ. ಇಲ್ಲಿಂದ ಹೊರಟಾಗ 11 o'clock ಆಗಿತ್ತು. ಈ ವಿಡಿಯೋದಲ್ಲಿ ಫ್ರೈಡೇ ಆ್ಯಂಡ್ ಸಂಡೇ ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಏನಾದರೂ ಮಿಸ್ಟೇಕ್ ಮಾಡಿದರೆ ಸಾರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.